ಸ್ನೇಹಿತರೆ ನಮಸ್ಕಾರ. ಅಜ್ಜನ ಜಾತ್ರೆಯಾಗಿ ಈಗ ಆಲ್ರೆಡಿ ಒಂದು ವಾರ ಕಳೆದಿದೆ. ಅಜ್ಜನ ಜಾತ್ರೆ ಮೆರುಗು ಏನಾದರೂ ಕಮ್ಮಿ ಆಗಿದೆ ಅಂತಂದರೆ ಇನ್ನೂ ಇಲ್ಲ ಸ್ನೇಹಿತರೆ. ನಮ್ಮ ಹಳ್ಳಿಗಳ ಅಂದರೆ ಕೊಪ್ಪಳ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿ ಇನ್ನೂ ಆ ಮೆರುಗು ಹಂಗೆ ಇದೆ. ನಮ್ಮ ತಾಯಂದರು ರೊಟ್ಟಿ ಮಾಡ್ತಾಯಿದ್ದಾರೆ, ಕರ್ಚಿಕಾಯಿ ಮಾಡ್ತಾಯಿದ್ದಾರೆ, ಬೂಂದಿ ಮಾಡ್ತಾಯಿದ್ದಾರೆ. ಅವ್ರವ್ರ ಕೆಲಸಗಳಲ್ಲೇ ಅವ್ರು ನಿರತರಾಗಿದ್ದಾರೆ, ಅವ್ರವ್ರ ಸೇವೆಗಳಲ್ಲೇ ಅವ್ರು ನಿರತರಾಗಿದ್ದಾರೆ. ಸೊ ಹಂಗಾಗಿ ನಾನಿವತ್ತು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಹನುಮನಾಳ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ನನ್ನ ಜೊತೆ ನಮ್ಮ ಬಸಣ್ಣ ನೀರಾವರಿ ಬಸಣ್ಣವ್ರು ಇದ್ದಾರೆ. ಹೇಳಿ ಬಸಣ್ಣರು, ನಿಮ್ಮೂರಾಗ ಏನು ಸ್ಪೆಷಲ್ ಇವತ್ತು ಅಂತ? ಸರ್, ನಾವು ಪ್ರತಿ ವರ್ಷನೂ ಕೂಡ ನಾವು ಅಜ್ಜನ ಜಾತ್ರೆಗೆ ನಮ್ಮ ನರೇಗಾ ಟೀಮ್ನಿಂದ ಹೋಗ್ತಾ ಇದ್ದೀವಿ. ಈ ಪ್ರತಿ ವರ್ಷವೂ ನಾವು ಎಣ್ಣೆ ಹೋಳಿಗೆ ಮಾಡ್ಕೊಂಡು ಹೋಗ್ತಿದ್ವಿ. ಈ ಸರಿ ನಮಗೆ ಡೇಟ್ ಮುಂದೆ ಕೊಟ್ಟರು. ಅಂದರೆ ಜನವರಿ 26ಕ್ಕೆ ಬರಲಿಕ್ಕೆ ನಮಗೆ ಅವಕಾಶ ಅಜ್ಜವರು ಕಲ್ಪಿಸಿಕೊಟ್ರು. ಅದಕ್ಕಾಗಿ ಇವು ಕೆಡದಂತೆ ಇರಬೇಕು, ಆಮೇಲೆ ಮಕ್ಕಳಿಗೂ ಸಿಗಬೇಕು ಇವು ಅಂತಂದು ನಾವು ಈ ಸರಿ ಕರ್ಚಿಕಾಯಿ ಮಾಡ್ಬೇಕಂತ ನಾವು ನಮ್ಮ ನರೇಗಾ ಮಹಿಳಾ ಟೀಮ್ನವರು ನಿರ್ಧಾರ ಮಾಡಿದ್ರು. ಅದೇ ಥರನಾಗಿ ನಾವು ಇವತ್ತಿನ ದಿನ ಕರ್ಚಿಕಾಯಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಕರ್ಚಿಕಾಯಿ ಮಾಡ್ತಾ ಇದ್ದೀವಿ ಸರ್. ಬರ್ರಿ ತೋರ್ಸ್ ಬರ್ರಿ. ಬನ್ನಿ ಸರ್. ಇವರು ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತೀವ್ರಿ. ನಾವು ಅಲ್ಲೆಲ್ಲ ಕುಂತ್ಕೊಂಡು ನಾವೆಲ್ಲರೂ ಒಂದು ತೀರ್ಮಾನ ಮಾಡಿದ್ವಿ. ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಏನಾದ್ರು ಅಜ್ಜನಿಗೆ ಸೇವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ತರನಾಗಿ ಇವರು ಎಲ್ಲರೂ ಕೂಡ್ಕೊಂಡು, ಇಲ್ಲ ನಾವು ಈ ಸರಿ ಶೇಂಗಾದೊಳಗೆ ಬೇಡ, ನಾವು ಕರ್ಚಿಕಾಯಿ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರಿಂದ ನಾವು ಸಮಯ ಕೇಳಿದ್ವಿ ಮಠಕ್ಕೆ ಹಚ್ಚಿ. ನಮಗೆ ಇಲ್ಲ ಜನವರಿ 26ಕ್ಕೆ ನಿಮ್ಗೆ ಅವಕಾಶ ಕೊಡ್ತೀವಿ, 26ಕ್ಕೆ ನೀವ್ ಏನ್ ತರಬೇಕಾದದ್ದು ತಗೊಂಡ್ ಬರ್ರಿ ಅಂತ ಹೇಳಿದ್ರಿ. ಅದಕ್ಕೆ ನಾವು 26ಕ್ಕೆ ನಾವು ಹೋಗ್ತೀವ್ರಿ. ಅದು 26 ಬರೋಳಗ ನಾವು 26ನೇ ತಾರೀಕಿನೊಳಗ ನಾವೆಲ್ಲ ಸಿದ್ಧತೆ ಮಾಡ್ಕೊಳಕತ್ತಿದ್ದೇವೆ. ಅಂದ್ರ ನಮಗೆ ಹೊರಗಿನ ಜನ ನಮಗೆ ಒಂದು ಪ್ಯಾಕೆಟ್ ಶೇಂಗಾ ಕೊಟ್ಟಾರಿ, ಒಂದ್ ಪ್ಯಾಕೆಟ್ ಎಳ್ಳು ಕೊಟ್ಟಾರ, ಇಂಥವ್ ಎಲ್ಲ ಕೊಟ್ಟಿದ್ವನ್ನು ಅವನ್ನ ಕೂಡಿಸ್ಕಾಟ ಉಳಿದಿದ್ದು ನಮ್ಮ ನರೇಗಾ ಟೀಮ್ನವ್ರು ಎಲ್ಲರೂ ಕೂಡ್ಕೊಂಡು ನಾವು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ವಿ. ಎಷ್ಟೆಷ್ಟು ಹಾಕೊಂಡಿದ್ದೀರಾ ಬಸಣ್ಣವ್ರು? ಇಲ್ಲ ರೀ, ನಾವು ಇನ್ನೂ ಪೇಮೆಂಟ್ ಯಾರ್ದು ಆಗಿಲ್ಲ, ಯಾರ ಕಡೆನೂ ನಾವು ಹಣ ವಸೂಲಿ ಆಗಿಲ್ಲ. ನಾವು ಪೇಮೆಂಟ್ ಆದ್ಮೇಲೆ ನಾವೇ ಕೂಡಿಸ್ಕೊಂಡು ಈಗ ಒಂದು ಅಂಗಡಿ ಒಳಗೆ ಒಟ್ಟಿಗೆ ಟೋಟಲ್ ಆಗಿ ನಮ್ದೇ ಇದ್ರೊಳಗಾದಂತ ಒಂದು ಪದಾಧಿಕಾರಿಗಳನ್ನ ಮಾಡಿವಿ. ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಮಾಡಿವಿ, ಒಂದು ಪುರುಷರದು ಒಂದು ಅಧ್ಯಕ್ಷರ ಖಜಾನ್ಸಿ ಅಂತ ಮಾಡಿವಿ. ಅವ್ರೆಲ್ಲರೂ ಕೂಡ್ಕೊಂಡು ಪೇಮೆಂಟ್ ಆದ್ಮೇಲೆ ಒಂದು ದಿನದ ವೇತನವನ್ನು ಹಿರಿಯರ ಕೈಯ ಕೊಡ್ತಾರ. ಆಮೇಲೆ ಕಿರಾಣಿ ಬಾಕಿ ತೆಗಿಸ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಒಂದು ದಿನದ ವೇತನ ಅಂದ್ರೆ ಎಷ್ಟಾಗುತ್ತೆ? ಒಂದ್ ದಿನ 349, ಒಬ್ಬರಿಗೆ 349 ರೂಪಾಯಿ. ಅಂದ್ರೆ ಒಬ್ರು 349 ರೂಪಾಯಿ ಹಾಕೊಂತೀವ್ರಿ ನಾವೆಲ್ಲರೂ. 349 ರೂಪಾಯಿ ಎಷ್ಟು ಮಂದಿ ಊಟ ಸೇರಿಸ್ತೀರ? ಅದನ್ನ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ ಕಡೆ 300 ಚಿಲ್ಲರ ಜನ ಬರ್ತಾರೆ. 300 ಚಿಲ್ಲರ ಬರ್ತಾರೆ. 300 ಚಿಲ್ಲರ ಜನನು ನಾವು 349 ಕೂಡಿಸ್ಕಾಟ ನಮ್ಮ ಪದಾಧಿಕಾರಿಗಳ ಹಿರಿಯರ ಕೈ ಕೊಡ್ತೀವಿ. ಮಹಿಳೆಯರು ಕಡೆ ಕೊಡ್ತಾರೆ, ಪುರುಷರ ಕಡೆ ಕೊಡ್ತಾರ. ಅದನ್ನೆಲ್ಲ ಕೂಡಿಸ್ಕೊಂಡು ನಾವು ಅಲ್ಲಿ ಕೆಲಸದಲ್ಲಿ ಚರ್ಚೆ ಮಾಡ್ಕೊಂಡು ಕಿರಾಣಿ ಬಾಕಿ ಎಷ್ಟಿದೆ, ಗಾಡಿ ಬಾಡಿಗೆ ಅವನ್ನೆಲ್ಲ ತೆಗೆದುಕಾಟ ಅಜ್ಜರು ಹೇಳಿದಂದೆ ನಾವು ಯಾರ ಕಡೆನೂ ಹಣ ವಸೂಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಯಾರ ಕಡೆನೂ ಕಾಂಟ್ರಿಬ್ಯೂಷನ್ ಮಾಡಂಗಿಲ್ಲ, ಊರಾಗ ಯಾರ ಹತ್ರ ಕೇಳಲ್ಲ. ಅವರೇ ಸ್ವ ಇಚ್ಛೆಯಿಂದ ಬಂದು ನಮ್ದು ಮುಟ್ಟಿಸ್ರಿ ಅಂತ ಕೊಟ್ಟಾಗ ನಾವು ಅದನ್ನ ತಗೊಂಡೋಗಿ ಮುಟ್ಟಿಸ್ತೀವಿ. ಒಟ್ಟು ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ಖುಷಿಯಿಂದ. ಹೌದು. ನಾವು ಅಲ್ಲಿ ಒಂದು ಸೇವೆ ಇರ್ಲಿ, ಸೇವೆ ನಮ್ದು ಪ್ರತಿ ವರ್ಷ 3ನೇ ವರ್ಷ ರೀ. ವೈಯಕ್ತಿಕವಾಗಿ ನಮ್ದು ಇರ್ಲಿ. ನಮ್ದು 3ನೇ ವರ್ಷ ರೀ ಇದು. 3ನೇ ವರ್ಷ ನಾವು ಎಣ್ಣೆ ಹೋಳಿಗೆ ಮಾಡ್ತಿದ್ವಿ, ರೊಟ್ಟಿ ಮಾಡ್ತಿದ್ವಿ, ಈ ಸ್ವಲ್ಪ ಮಾಡ್ತಿದ್ವಿ. ಅದು ನಮ್ಗೆ ಅದು ನೋಡಾಕತ್ತಿದ್ರಿ, ಸ್ವಲ್ಪ ಕೊಟ್ರೆ ನಮ್ಗೆ ಏನು ಮನಸ್ಸು ಬರ್ಲಿಲ್ಲ. ಈ ಸರಿ ನಾವು ಒಂದು ನಿಗದಿ ಮಾಡ್ಕೊಂಡಿವಿ, 10,000 ರೊಟ್ಟಿ ಕೊಡ್ಬೇಕಂತ ನಿಗದಿ ಮಾಡಿವಿ. ಈಗ 10,000 ರೊಟ್ಟಿ ರೀ ಆಗ್ಲೇ ರೊಟ್ಟಿ ರೆಡಿ ಮಾಡ್ಕೊಂಡಾರಿ. ನಮ್ ತಾಯಂದ್ರೆಲ್ಲ ರೊಟ್ಟಿ ರೆಡಿ ಮಾಡ್ಕೊಂಡಾರಿ. ಈ ಕರ್ಚಿಕಾಯಿ ಅಡ್ವಾನ್ಸ್ ಮಾಡ್ಬಾರ್ದು, ಒಂದು 3 ದಿನ 4 ದಿನ ಮುಂದೆ ಮಾಡೋಣ ಅಂತ ಹೇಳಿದ್ವಿ. ಯಾಕಂದ್ರ ಅಲ್ಲಿ ಹೋಗಿ ಅಲ್ಲಿ ಒಂದು 4 ದಿನ ಉಳಿಬಹುದು. ಹಂಗಾಗಿ ಒಂದು 4 ದಿನ ಮುಂದಿರುವಾಗ ಮಾಡೋಣ ಅಂದ್ರು. ಅದಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡಿವ್ರಿ. 2 ದಿನ ಕರ್ಚಿಕಾಯಿ ಮಾಡ್ತೀವಿ. 2 ದಿನ ಕರ್ಚಿಕಾಯಿ. 2 ದಿನ ಬರ್ರಿ ಅಣ್ಣ, ತೋರ್ಸ್ ಬರ್ರಿ ಅಣ್ಣ ಹೆಂಗ್ ಮಾಡಕೊಂತಾರ. ಇವ್ರು ಹಿಟ್ಟು ನಾದ್ ಕೊಡ್ತಾರೆ, ಅವ್ರು ಹಳ್ಳಿ ಹರಿತಾರೆ, ಉಳ್ಳಿ ಹರಿ ಅವ್ರ ಕಡೆಯಿಂದ ಅವ್ರು ಪಾಸ್ ಮಾಡ್ತಾರೆ, ಅವ್ರು ಲಟ್ಟಿಸ್ತಾರೆ. ಹಂಗೆ ಆ ಕಡೆಯಿಂದ ಅವ್ರು ಕಡುಬು ಮಾಡ್ತಾರೆ. ಆ ಕಡುಬು ಮಾಡಿದ್ವೆಲ್ಲ ಅವ್ನು ತಗೊಂಡೋಗಿ ಅಲ್ಲಿ ಕರಿಯಾಕ್ ಕೊಡ್ತಾರೆ. ಆ ಕಡೆ ಕರಿತೀರಿ ಅಂದ್ರೆ ಈಗ 300 ಜನ ಅಂದ್ರೆ ಇಲ್ಲಿ ಕಡಿಮೆ ಅದಾರಲ್ಲ ಬಸ್? ಅಂದ್ರೆ 2 ಕಡೆ ಮಾಡಿವ್ರಿ. ಯಾಕೆ 2 ಕಡೆ? ಒಟ್ಟೆ 3 ಕಡೆ ಅಂದ್ರ ಒಂದೊಂದು ಏರಿಯಾದು ಒಂದೊಂದು ಇದನ್ನ ಮಾಡಿವ್ರಿ. ಅದು ಅಲ್ಲಿ ಅವ್ರು ಬೇರೆ ಮಾಡಾಕ್ತಾರೆ. ಇಲ್ಲಿ ಜಾಗ ಹತ್ತಿ ಆಗೋದ್ರ ಸಂಬಂಧ ಇಲ್ಲೊಂದು ಟೀಮ್ ಮಾಡಿವ್ರಿ, ಅಲ್ಲೊಂದು ಟೀಮ್ ಮಾಡಿ 3 ಕಡೆ ಮಾಡಿವ್ರಿ. 3 ಕಡೆ ಮಾಡಿ ಅಂದ್ರೆ ಒಂದೊಂದು ಓಣೆನಾರು ಒಂದೊಂದ್ ಕಡೆ ಅಂತ. ಅವ್ರಿಗೆ ದೂರ ಆಗ್ಬಾರ್ದು ಅಂತಂದು ಈ ಏರಿಯಾದವ್ರಿಗೆ ಇಲ್ಲೇ ಕೊಟ್ಟಿವ್ರಿ. ಅಲ್ಲಿ ಮಠದೊಳಗ ಅವ್ರಿಗೆ ಅಲ್ಲಿ ಕೊಟ್ಟಿವ್ರಿ, ಕಲ್ಯಾಣ ಮಠದವ್ರಿಗೆ ಅಲ್ಲಿ ಕೊಟ್ಟಿವ್ರಿ. ಅದನ್ನ ಇನ್ನೂ ಅಲ್ಲಿ ಮಾಡಾಕತ್ತಿಲ್ರಿ. ಇವತ್ತು ಅವ್ರು ನಾಳಿಂದ ಮಾಡ್ತಾರೆ.
ಎಷ್ಟು ಖರ್ಚಿಕಾಯಿ ಆಗ್ಬೋದು ಬಸಣ್ಣರ? ಮಿನಿಮಮ್ ನಿನ್ನೆ ನಾವು 1 kgಗೆ 120 ಆಗ್ಯದ. 1 kgಗೆ 1 kgಗೆ 120 ಅದ್ರಂಗ ನಮ್ದು ಇದು 5 ಕ್ವಿಂಟಲ್ ತುಳಿ ಆಗ್ತೈತಿ. ಅದ್ರ ಮೇಲೆ ನಾವು ಎಷ್ಟು ಆಗ್ತಾವ ಅಷ್ಟು ಕೊಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ನಾನು ನಾಗನಗೌಡ ಪೊಲೀಸ್ ಪಟ್ಟಣ ಅಂತ ನನ್ನ ಹೆಸರು. ಹಾಂ ಸರ್. ಹನುಮನಾಳ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತೀನಿ. ಕೃಷಿ ಅಧಿಕಾರಿ ತಾವು? ಓಕೆ. ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಹಾಂ ಸರ್. ಈ ಬಸವರಾಜ್ ನೀರಾವರಿ ಅವರು ಪ್ರತಿ ವರ್ಷನೂ ಈ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅವರೇ ಮಾಡ್ತಾರೆ, ಭೇಟಿಯಾಗಿ ಕೆಲಸ ಮಾಡ್ತಿದ್ರ. ಅವರು ಏನಾರು ಒಂದು ಒಳ್ಳೆ ಕಾರ್ಯಕ್ರಮ ಒಟ್ಟೆ ಮಾಡಕ ಅಗ್ದಿ ಉತ್ಸುಕರಾಗಿ ಮಾಡ್ತಾರೆ. ನಾವು ಅವರಿಗೆ ಅವಾಗಲೇ ಸಪೋರ್ಟ್ ಆಗಿ ಇದ್ದೀವಿ, ಬೆನ್ನೆಲುಬಾಗಿದ್ದೀವಿ. ಈ ರೀತಿ ಮಾಡ್ತೀರಂತಂದ್ರೆ ಮಾಡ್ರಪ್ಪ ಅಂತಂದು ನಾವು ಖುಷಿ ಆಗುತ್ತೆ ನಮ್ಗೆ. ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಈ ರೀತಿ ಮಾಡ್ತಾ ಇದೀವಿ ಸರ್, ನಾವು ರೊಟ್ಟಿ ಇದು ಮಾಡ್ತೀವಿ, ಮಾಡ್ರಿ ಅಂತ ಖರ್ಚಿಕಾಯಿ ಮಾಡ್ತೀವಿ, ಮಾಡ್ರಿ. ನಂದು ಏನೈತಿ ವೈಯಕ್ತಿಕವಾಗಿ ಆಯ್ತು, ನಮ್ಮ ಕೃಷಿ ಇಲಾಖೆಯಿಂದ ಆಯ್ತು, ನನ್ನ ಸಹಕಾರ ನಂದು ಏನೈತಿ ನಾವು ಕೊಡ್ತೀನಿ ಅಂತಂದು ಅವ್ರಿಗೆ ಇದು ಮಾಡಿ. ನಮ್ಮ ತಾಯಂದ್ರ ಬಗ್ಗೆ ಹೇಳಿ ಸರ್, ಹಂಗೆ ಒಂದು ಮಾತು. ಅವರು ನಮ್ಮ ಉದ್ಯೋಗ ಹಾಂ ಹೇಳಿ ಸರ್. ಇವರೆಲ್ಲರೂ ನಮ್ಮ ಇಲಾಖೆಯ ಕಾರ್ಯಕ್ರಮ ಅದು ಒಂದು ಸೆಂಟ್ರಲ್ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು, ನರೇಗಾ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ. ಆ ಉದ್ಯೋಗ ಖಾತ್ರಿ ಒಳಗೆ ಇವರೆಲ್ಲ ನಮ್ಮ ಬದು ನಿರ್ಮಾಣ ಕೆಲಸಕ್ಕೆ ಬರ್ತಾರೆ ನಮ್ಮ ಇಲಾಖೆ ವತಿಯಿಂದ. ಅವರು ಇವು ಬಸವರಾಜ್ ನೀರಾವರಿ ಮೇಟಿ ಅವರು ಅಟೆಂಡೆನ್ಸ್ ತಗೊಳೋದು, ಹಾಜರಿ ತಗೊಳೋದು ಎಲ್ಲ ಅವರೆಲ್ಲ ಇದು ಮಾಡ್ತಿದಾರೆ. ಒಟ್ಟು ಮ್ಯಾನೇಜ್ಮೆಂಟ್ ಮೇಂಟೆನೆನ್ಸ್ ಬಸಣ್ಣವರು ಮ್ಯಾನೇಜ್ಮೆಂಟ್. ಮೇಟಿ ಅಂತಂದು ಒಂದು ಇದು ಇರ್ತದೆ ನರೇಗಾದೊಳಗೆ. ಮೇಟಿ ಅಂತಂದ್ರೆ ಎಲ್ಲರದು ಅಟೆಂಡೆನ್ಸ್ ಇದು ಮಾಡೋದು, ಫೋಟೋ ಇದು ಮಾಡೋದು, ಎಲ್ಲ ಅಬ್ಸರ್ವೇಷನ್ ಇದು ನೋಡಿ ಸೂಪರ್ವೈಸರ್. ಎಸ್ ಎಸ್ ಸೂಪರ್ವೈಸರ್ ಟೈಪ್ ಆಗಿ ಕೆಲಸ ಮಾಡ್ತಾರೆ. ಇವರೆಲ್ಲ ನಮ್ಮ ಹನುಮನಾಳ ಗ್ರಾಮದವರೇ ಬದು ನಿರ್ಮಾಣ ಕೆಲಸಕ್ಕೆ ಬರ್ತಾ ಇದಾರೆ. ಸರ್ ಹೇಳಿ, ಈಗ ತಾಯಂದ್ರು ನೋಡಿ, ಈಗ ತಮ್ಮ ಸ್ವ ಇಚ್ಛೆಯಿಂದ ಒಂದು ದಿನದ ಪೇಮೆಂಟ್ ನ ತೆಗೆದಿಟ್ಟು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಒಂದ್ ದಿನ ಅಂದ್ರೆ 349 ರೂಪಾಯಿ, 350 ರೂಪಾಯಿ, ಹೆಚ್ಚು ಕಡಿಮೆ 350 ರೂಪಾಯಿ ಒಬ್ರು ಹಾಕ್ತಾರೆ. ಹಂಗತೆ ಒಂದು 300 ಮಂದಿ ಮೇಲಿದ್ದಾರೆ, 400 ಮಂದಿ ಇದಾರೆ, 400 ಮಂದಿ ಇದ್ದಾರೆ. ನಮಗೂ ಏನೋ ಅವ್ರು ಮಾಡ್ತೇನಂತ ಬಂದ್ರೆ ನಮ್ಮ ಸಹಕಾರ ಅಂತ ಇದ್ದೇ ಇರ್ತದಪ್ಪ, ಮಾಡ್ರಿ ಅಂತ ಹೇಳಿದ್ವಿ. ಪಕ್ಕದ ಹಳ್ಳಿ ರಂಗಾಪುರ ಗ್ರಾಮದ ಕಲ್ಲಪ್ಪ ಹಡಗಲಿ ಅಂತೇಳ್ರಿ ಇವರು. ನಾವು ಅವರಿಗೆ ಫಸ್ಟ್ ನಾವು ಹೋಗೋದು ನೋಡಿದ್ರು. ಅವರು ನಾವು ನಮ್ಮ ಊರಾಗೂ ಮಾಡ್ಬೇಕಂತೇಳಿ ಅವ್ರು ನಿರ್ಧಾರ ಮಾಡಿದ್ರು. ಯಾಕೋ ಒಂದು ಸ್ವಲ್ಪ ಅವರಿಗೆ ಸಮಸ್ಯೆ ಆಗಿದ್ದರಿಂದ, ಇಲ್ಲ ನಂದು ಸೇವಾ ಐತಿ, ನೀವು ಪ್ರತಿ ವರ್ಷ ಹೋಗ್ತೀರಿ, ಈ ವರ್ಷವೂ ಕೂಡ ನಿಮ್ಮ ಜೊತೆಗೆ ನಮ್ಮದು ಒಂದು ಸ್ವಲ್ಪ ಪ್ರಸಾದ ಇರಲಿ ಅಂಥೇಳಿ 1 ಕ್ವಿಂಟಲು 1 kg ಬೆಲ್ಲ ಇವರು ನಮ್ಗೆ ಕೊಟ್ಟರಿ. ಇವರು ನಿಮ್ಗೆ ಕೊಟ್ಟರಿ? ಹೌದ್ರಿ. 1 ಕ್ವಿಂಟಲ್ 1 kg ಬೆಲ್ಲನ ನಾನು ರಂಗಾಪುರದಾಗ ಮಾಡಿದ್ರೆ ರಂಗಾಪುರದಾಗ ಕೊಡ್ತೇನೆ. ರಂಗಾಪುರದಾಗ ಮಾಡಲಿಲ್ಲ ಅಂದ್ರೆ ನೀವು ಹನುಮನಾಳವ್ರ ಜೊತೆಗೆ ನಂದು ಕರ್ಕೊಂಡು ಹೋಗ್ರಿ, ನಂದು 1 ಕ್ವಿಂಟಲ್ 1 kg ಬೆಲ್ಲ ಕೊಡ್ತೀನಿ, ನಮ್ಮದು ಒಂದು ಸ್ವಲ್ಪ ಸೇವಾ ಇರಲಿ ಅಂತ ನಾವು ಮೊದಲು 2 ಕ್ವಿಂಟಲ್ ಅಂತ ನಿರ್ಧಾರ ಮಾಡಿದ್ವಿ ರೀ. 2 ಕ್ವಿಂಟಲ್ ಅಂತ ಮಾಡಿದ್ವಲ್ಲ, ಮತ್ತು ಇವರು ಕೈ ಜೋಡಿಸಿದ್ರಿಂದ ಮತ್ತು ನಾವು ಆಯ್ತು ಹಾಗಾರ ಅಂತಂದು ಇವ್ರದ್ದು 1 ಕ್ವಿಂಟಲು 1 kg ಬೆಲ್ಲ ಎಲ್ಲ ಕೂಡಿಸ್ಕೊಂಡು ನಾವು 5 ಕ್ವಿಂಟಲ್ಗೆ ಹೋದಿವಿ ರೀ. ಮತ್ತೀಗ ಈಗ 1 ಕ್ವಿಂಟಲು ಮೈದಾ ತಂದೀವಿ ರೀ, 1 ಕ್ವಿಂಟಲು 30 kg ಬೆಲ್ಲ ತೊಗೊಂಡಿವಿ ರೀ. ಇನ್ನು ಮತ್ತು ಹೊಳ್ಳಿ ಈಗ ಕೊಬ್ಬರಿ, ಎಳ್ಳು ಅವು ಇಷ್ಟಾಗೆಲ್ಲ ಕೊಡ್ತೀವಿ ರೀ. ಎಣ್ಣೆ 5 ಡಬ್ಬಿ ರೀ, ಅದು 5 ಡಬ್ಬಿ 15 kg ಹಂಗೆ 5 ತಂದೀವಿ ರೀ. ಇನ್ನೂ ಸಾಲಲ್ರಿ ಅದು. ಸರ್ ಹೇಳಿ ಸರ್, ಏನಕ್ಕೆ ನೀವು ನಿಮ್ಮೂರಲ್ಲೇ ಕೊಡ್ಬೋದಿತ್ತಲ್ಲ, ಇದೀಗ ಯಾಕೆ ಆಯ್ತು? ಇಲ್ಲ, ನಮಗೆ ಎಲ್ಲಾದ್ರೂ ಅಜ್ಜಗ ಮುಟ್ಟತ್ತಲ್ರಿ, ಅದಕ್ಕೆ ಅಜ್ಜಗ ಮುಟ್ಲಿ. ಪ್ರತಿ ವರ್ಷ ಕೊಡ್ತೀರಾ ನೀವು? ಇಲ್ಲ, ನಾನು ಹೋದ ವರ್ಷ ಜಾತ್ರೆಗೆ ಹೋಗಿದ್ದೀನಿ ರೀ. ಹೋದಾಗ ಅಲ್ಲಿ ನಮಗೊಂದು ಇದಾಯ್ತು, ಹಂಗೆ ಒಳ್ಳೇದಾಗೈತಿ, ಅದಕ್ಕೆ ನಾವು ಅದಕ್ಕೆ ಈ ವರ್ಷ 1 ಕ್ವಿಂಟಲ್. ಮತ್ತೆ ಮುಂದಿನ ಸಲ ಮತ್ತೆ ಹೆಚ್ಚಿಗೆ ಕೊಡಿಸ್ಬೋದು ಅವಾಗ ಕೊಟ್ಟ ಮೇಲೆ. ಹ್ಞೂ ರೀ. ಏನಕ್ಕೆ ಈ ವರ್ಷ ಖರ್ಚಿಕೆ ಅಂತ ಏನಕ್ಕೆ ಅನ್ಕೊಂಡ್ರಿ ಬಸ್? ಖರ್ಚಿಕೆ ಅಂತ ಯಾಕಂದ್ರೆ ನಾವು ದಿನಾಂಕ ನಿಗದಿ ಆಗಿದ್ರಿಂದ ಜನವರಿ 26 ತಾರೀಕು ಕೊಟ್ರು ನಮ್ಗೆ. ಅಂದ್ರೆ ಜನವರಿ 26 ಕೊಟ್ರಂದ್ರೆ ಸಾಕಷ್ಟು ಅವ್ರ ಅಜ್ಜಾರ್ದೊಂದು ಪ್ಲ್ಯಾನು ಈ ವರ್ಷ ಚೇಂಜಸ್ ಮಾಡ್ಯಾರ. ಏನಂದ್ರೆ ಎಲ್ಲರೂ ಜಾತ್ರೆ ತಂದು ಅದನ್ನ ಅಲ್ಲಿ ಪುಟ್ಟಿ ಹಾಕೋ ಬದಲಿ ಎಲ್ಲರಿಗೂ ಒಂದು ಸಮಯ ನಿಗದಿ ಮಾಡಿಬಿಟ್ರು. ಯಾಕಂದ್ರೆ ಫ್ರೆಶ್ ಆಗೇ ಬರಲಿ, ಎಲ್ಲರಿಗೂ ಚಲೋ ಪದಾರ್ಥ ಮುಟ್ಲಿ ಅಂತೇಳಿ ಅವ್ರ ಅಜ್ಜಾರು ಒಂದು ಎಲ್ಲರೂ ಬಂದವ್ರನ್ನ ಡೇಟ್ ವೈಸ್ ಕೊಟ್ಕೊಂತ ಹೋದರು. ನಮ್ದು ಹಾಗಾಗಿ ಜನವರಿ 26ಕ್ಕೆ ನಮ್ಮ ಡೇಟ್ ಬಂತು ರೀ. 1 ದಿನದಾದರೂ ನಾವು ಊಟ ಕೊಡೋಕೆ ಸಾಧ್ಯ ಆಗುತ್ತಾನ ಅಂತೇಳಿ ನಮ್ಮ ಹನುಮನಾಳ ಬಿಲ್ ಕಲೆಕ್ಟರ್ ಶರಣಪ್ಪ ಕುರುಮನಾಳ್ ಅಂತೇಳಿ ಬಸವ, ಈಗ ನಾವು ಮಾಡೋದು ಭಕ್ತರಿಗೆ ಆಗತ್ತಾ, ಅದು ಹೋಗುತ್ತಾ ಬೇಡ, ಅಜ್ಜರಿಗೆ ಒಂದು ದಿನದಾದರೂ ನಾವು ಏನಾದರೂ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ನನಗೆ ಗಮನಕ್ಕೆ ತಂದಾಗ ಅದನ್ನೂ ಒಂದು ನಿರ್ಧಾರ ಮಾಡೀವ್ರಿ. ಇದಾದ ನಂತರ ಮತ್ತೆ ಹೊಳ್ಳಿ ನಡುವೆ 1 ದಿನದ ಪ್ರಸಾದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಸಾದ ಹೋದಂಥ ಆ ಥರ ನಾವು ನಡುವೆ ಇನ್ನೊಂದು ದಿನ ನಡುವೆ ಮಕ್ಕಳಿಗೂ ಕೊಡಬೇಕಂತ ನಮ್ಮ ತಲೆಯಾಗಿ ಬಂದೈತಿ. ನಡುವೆ ಇದು ಜಾತ್ರೆ ಎಲ್ಲ ಆದಮೇಲೆ
ಇನ್ನೊಂದು 2-3 ತಿಂಗಳಾದ್ಮೇಲೆ ನಾವು ಮಕ್ಕಳಿಗೂ ಒಂದು ಇದರಿಂದ ಊಟ ಕೊಡ್ಬೇಕನ್ನೋ ನಮ್ದು ಆಸೆ ಐತಿ. ನಮ್ಮ ತಾಯಂದ್ರು ಅದ್ಭುತವಾಗಿ ಒಂದು ದೇವ್ರು ಹಾಡಾಡ್ತಾರಂತೆ ನೋಡಿ. ಅವರು ಸೇವೆ ಮಾಡ್ತಾ ದೇವ್ರ ನೆನೆಸ್ತಾ ಸೇವೆ ಮಾಡ್ತಾರೆ. ಸೊ ಹಂಗಾಗಿ ಈಗ ಒಂದು ಅಕ್ಕವ್ರು ಹಾಡಾಡ್ತಾರಂತೆ, ಬನ್ನಿ ಕೇಳೋಣ. ಅಕ್ಕರ ಹಾಡಿ ಅಕ್ಕ, ಒಂದು ಹಾಡಾಡಿ. ನೀರಿಲ್ಲದ ಬಾವಿಗೆ ನೀರಿಗೆ ನಾವೋದೆ ನಾರಾಯಣ ಸ್ವಾಮಿ ಭಗವಂತ, ನಾರಾಯಣ ಸ್ವಾಮಿ ಭಗವಂತ ಬಸವಣ್ಣ ವರಸ್ಬಾರೋ ಎನ್ನ ಕೊಡ ವರಸ, ನಾರಾಯಣ ಸ್ವಾಮಿ ಭಗವಂತ ಬಸವಣ್ಣ ವರಸ್ಬಾರೋ ಎನ್ನ ಕೊಡ ವರಸ, ಒಡನಾರ ವರಸೇನು ಕೊನಸಗರ ಹೆಸರೇಳೋ ಬಾಲಿ ಪೂರ ಸರನ, ಹೆಸರನ್ನು ಹೇಳಾಕ ಸಣ್ಣ ಹೊಳೆ ಬಸವಣ್ಣ ನೀ ಹೇಳೋ ನಿನ್ನ ಸತಿ ಹೆಸರ, ಹೆಸರನ್ನು ಹೇಳಾಕ ಸಣ್ಣ ಹೊಳೆ ಬಸವಣ್ಣ ನೀ ಹೇಳೋ ನಿನ್ನ ಸತಿ ಹೆಸರ, ಹಣ್ಣಿನ ಹಣ್ಣ ಬಾಳಿ ಹಣ್ಣು ಡಾಳಂಬಾರಣ್ಣ ನಿಜ ಗುಂಪ, ಡಾಳಂಬಾರಣ್ಣ ನಿಜ ಗುಂಪ ನಿದ್ದಾರೆ ನೀಲಮ್ಮನ ಕಾಣೆ ಸತಿ ಹೆಸರ, ಡಾಳಂಬಾರಣ್ಣ ನಿಜ ಗುಂಪ ನಿದ್ದಾರೆ ನೀಲಮ್ಮನ ಕಾಣೆ ಸತಿ ಹೆಸರ, ಹತ್ತಿಯ ಈ ಮರವ ಕೆತ್ತಿ ನುಡಿದವರಿಲ್ಲ ಅತ್ತವ್ರಿ ಇಲ್ಲದ ಗವರಿಯ, ಅತ್ತವ್ರಿ ಇಲ್ಲದ ಗವರಿಯ ಕೊಟ್ಟಾರೆ ಮತ್ತೆ ಕೀನಿವರು ಮರಗೋರ, ಅತ್ತವ್ರಿ ಇಲ್ಲದ ಗವರಿಯ ಕೊಟ್ಟಾರೆ ಮತ್ತೆ ಕೀನಿವರು ಮರಗೋರ, ಮಾವಿನ ಈ ಮರವ ಕೆತ್ತಿ ನುಡಿದವರಿಲ್ಲ ಮಾವಾರಿ ಇಲ್ಲದ ಗವರಿಯ, ಮಾವಾರಿ ಇಲ್ಲದ ಗವರಿಯ ಕೊಟ್ಟಾರೆ ಮೂವಕಿ ನಿವರು ಮರಗೋರ, ಮಾವಾರಿ ಇಲ್ಲದ ಗವರಿಯ ಕೊಟ್ಟಾರೆ ಮೂವಕಿ ನಿವರು ಮರಗೋರ, ಅಪ್ಪ ನಿನ್ನ ಮೇಲೆ 20 ಚೌಕಾನಿ ಅಪ್ಪ ಮಾಂತೇಸಿ ಕುದರೇರಿ, ಅಪ್ಪ ಮಾಂತೇಸಿ ಕುದರೇರಿ ಬರುವಾಗ ಉತ್ತತ್ತಿ ತೋಟ ಇಡದೇವ, ಅಪ್ಪ ಮಾಂತೇಸಿ ಕುದರೇರಿ ಬರುವಾಗ ಉತ್ತತ್ತಿ. ಅಲ್ಲಿ ಶರಣಬಸವೇಶ್ವರ ಗುಡಿದು ಅಲ್ಲಿ ಮಾಡಕತ್ತಾರೆ. ಇದು ಇದು ಮಾನ್ಸ್ವಾಮಿ ಮಠದಾಗ ರೀ ಇಲ್ಲಿ ಒಂದು ಟೀಮ್ ಮಾಡಕತ್ತಾರೆ. ಇಲ್ಲಿ ಒಂದು 200 ಜನ ಆಗ್ಬೋದ್ರಿ ಗಂಡು ಮಕ್ಕಳು ಎಲ್ಲ ಸೇರಿ ಇಲ್ಲಿ ಕರ್ಚಿಕಾಯಿನ ಮಾಡ್ತಾರೆ. ಇಲ್ಲಿ ಕರ್ಚಿಕಾಯಿ ಹೌದ್ರಿ. ವರ್ಷ ಜಾತ್ರೆ ಮಾಡ್ತೇವೆ ಅಜ್ಜಂದು. ನಮ್ಗೆ ಅಜ್ಜ ಶಕ್ತಿ ಕೊಟ್ಟಾನ ಅಪ್ಪ, ಆ ಶಕ್ತಿ ಪ್ರಕಾರ ನಾವು ಅವಾಗ ಅಜ್ಜಗೆ ನಾವು ದುಡಿತೀವಿ, ಅವ್ರ ಸೇವಾನು ಮಾಡ್ತೀವಿ. ನಮಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ನಾವು ಕೆಲಸ ಮಾಡ್ತೀವಿ. ಎಷ್ಟು ವರ್ಷದಿಂದ ಕರ್ಚಿಕಾಯಿ ಕೊಡ್ತೀರವ್ವ? ಈ ವರ್ಷ ಫಸ್ಟ್ಗೆ, ವಾದ ವರ್ಷ ಶೇಂಗಾದ ಹೋಳಿಗೆ ಕೊಟ್ಟಿವ್ರಿ. ವಾದ ವರ್ಷ ಎಳ್ಳು ಹೋಳಿಗೆ ಕೊಟ್ಟಿವ್ರಿ, ರೊಟ್ಟಿ ಕೊಟ್ಟಾರ, ಖಾರ, ಜಾಳ, ಅಕ್ಕಿ ಎಲ್ಲ ಐಟಮ್ ಕೊಟ್ಟು ಬಂದೆ. ಈ ವರ್ಷ ಇರಲಿ ಮಾಡ್ಬೇಕಂತ, ಡಿಫ್ರೆಂಟ್ ಇರ್ಲಿ ಅಂತ, ಡಿಫ್ರೆಂಟ್ ಇರಲಿ ಅಂತ ಮಾಡಿ ಮುಂದ್ ವರ್ಷ ಅವ ಏನು ಬುದ್ಧಿ ಕೊಡ್ತಾನ ಅಜ್ಜ ಬುದ್ಧಿ ಕೊಟ್ಟಷ್ಟು ನಾವು ಮಾಡ್ತೀವಿ. ಈ ವರ್ಷ ಬುದ್ಧಿ ಹಾಕ್ಯಾನ ಕರ್ಚಿಕಾಯಿ ಮಾಡ್ಬೇಕು ಅನ್ನೋದು ನಾವು ಆತಮಕ್ಕೆ ಹಾಕ್ಯಾನ, ನಾವು ಕರ್ಚಿಕಾಯಿ ಮಾಡಾಕತ್ತೀವಿ. ಇದಕ್ಕೆ ಹೆಚ್ಚಿಂದು ಇನ್ನ ಕೊಡ್ಲಿ, ಇನ್ನು ಜಾಸ್ತಿ ಈ ಮಾಡ್ತೀವಿ. ಹೆಣ್ಮನಾಳದ್ದು ಹೆಸರು ಬರ್ಬೇಕು, ಇನ್ನ ಇಟ್ಟು ಜಾಸ್ತಿನ ಮಾಡ್ತೀವಿ, ಕಡಿಮೆ ಮಾಡಂಗಿಲ್ರಿ. ಎಂದು ಒಯ್ತೀರಿ ಅಮ್ಮ ಇವ್ನು ಕರ್ಚಿಕಾಯಿ ತಗೊಂಡು? 26ನೇ ತಾರೀಕಿಗೆ. ಸ್ನೇಹಿತರೆ, ಹನುಮನಾಳ ಗ್ರಾಮಸ್ಥರು ಅನ್ನೋದಕ್ಕಿಂತ ಹನುಮನಾಳ ಮಹಿಳೆಯರು, ತಾಯಂದಿರು ನರೇಗಾ ಕೆಲಸ ಮಾಡ್ತಾರೆ. ಅವರು ದಿನಗೂಲಿ ಕೆಲಸ ಮಾಡ್ತಾರೆ. ಆ ದಿನಗೂಲಿ ಕೆಲಸದಲ್ಲಿ ಬಂದಂಥ ಒಂದು ದಿನದ ಕೂಲಿ ಹಾಕಿ ಇವತ್ತು ಅಜ್ಜನ ಮಠಕ್ಕೆ ಒಂದು 5-6 ಕ್ವಿಂಟಲ್ ಬೆಲ್ಲ, 1 ಕ್ವಿಂಟಲ್ ಮೈದಾ ಇದೆಲ್ಲ ಹಾಕಿ ಕರ್ಚಿಕಾಯಿ ಮಾಡಿಕೊಡ್ತಾ ಇದ್ದಾರೆ. ರೊಟ್ಟಿ ಮಾಡಿದ್ದಾರೆ, ಒಂದು 10,000 ರೊಟ್ಟಿ ಮಾಡಿದ್ದಾರೆ. 26ನೇ ತಾರೀಕು ಅಜ್ಜನ ಮಠಕ್ಕೆ ಈ ಗ್ರಾಮಸ್ಥರು, ಈ ಮಹಿಳೆಯರು ತಗೊಂಡೋಗಿ ಅಜ್ಜನ ಮಠಕ್ಕೆ ಸೇವೆ ಸಲ್ಲಿಸ್ತಾರೆ, ತಮ್ಮ ಸೇವೆನ. ನೋಡಿ, ಇವತ್ತು ನಾವು ಹಳ್ಳಿ ಜನರು ಏನು ದಾನ ಮಾಡ್ಯಾರು ಅಂತ ಮಾತಾಡ್ತೀವಿ, ಆದರೆ ಹಳ್ಳಿ ಜನ, ಕೂಲಿ ಮಾಡೋಂಥ ಜನ ಒಗ್ಗೂಡಿದ್ರೆ ಏನು ಮಾಡ್ಬೋದು ಅಂತಂದು ಇವತ್ತು ಈ ಗ್ರಾಮಸ್ಥರು ತೋರಿಸ್ಕೊಟ್ಟಿದ್ದಾರೆ, ಈ ತಾಯಂದ್ರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸ್ನೇಹಿತರೆ. ಅದ್ಭುತವಾದಂಥ ಕೆಲಸ ನಮ್ಮ ತಾಯಂದ್ರು ಮಾಡ್ತಾಯಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.